ನಮ್ಮ ಆಶ್ರಮದ ಬಗ್ಗೆ ನನ್ನ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಇಡೀ ದಿನ ಮಾತಾಡ್ತಾನೆ ಇರ್ತೀನಿ. ನಾನಿವಾಗ ವಿಷಯಕ್ಕೆ ಬರ್ತೀನಿ ನೋಡಿ. ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಂದೆ. ಅಡಿಗೆ ತಿಂಡಿಯಿಂದ ಹಿಡಿದು ಕಸ ಮುಸ್ರೆವರೆಗೂ ಎಲ್ಲ ನಂದೇ ಜವಾಬ್ದಾರಿ. ಅದಕ್ಕೆ ಎಷ್ಟು ಸಂಬಳ ಫಿಕ್ಸ್ ಮಾಡ್ತಿರೋ ಮಾಡಿ. ಜೊತೆಗೆ ಇನ್ನು ಏನಾದ್ರೂ ಕೆಲಸ ಬಾಕಿ ಇದ್ರೆ ಅದನ್ನು ಹೇಳ್ಬಿಡು. ನಾನಿಲ್ಲಿರೋದಕ್ಕೆ ಒಂದ್ ಬಾಡಿಗೆ ಫಿಕ್ಸ್ ಮಾಡಿ. ನಾನು ಊಟ ತಿಂಡಿ ಖರ್ಚಿಗೆ ಅಂತ ಸೇವಂತಿ, ಇದೆಲ್ಲದನ್ನು ನೀವು ನನ್ನ ಸಂಬಳದಲ್ಲಿ ಮುರ್ಕೊಂಡು ಎಷ್ಟು ಉಳಿಯುತ್ತೋ ಅಷ್ಟು ಕೊಡಿ. ಏನಾಗಿದೆ ಸೇವಂತಿ ನಿನಗೆ? ಇದು ನಿನ್ನ ಮನೆ, ಹೋಟ್ಲಲ್ಲ. ಅದಕ್ಕೆ ಸರ್ ನಮ್ಮನೆ ಕೆಲ್ಸನ ನಾನೇ ಮಾಡ್ತೀನಿ ಅಂತ ಹೇಳಿದ್ದು. ನನ್ನ ಮಾತು ಕೇಳು. ಇಲ್ಲ ಸರ್, ನಾನಿಲ್ಲಿರ್ಬೇಕು ಅಂದ್ರೆ ನೀವು ಇದಕ್ಕೆ ಒಪ್ಲೇಬೇಕು. ಇದ್ರ ಮೇಲೆ ನಿಮ್ಮಿಷ್ಟ. ಈ ಹುಡುಗಿ ಯಾವ್ದಾದ್ರೂ ಏನಾದ್ರೂ ಒಂದು ವಿಷಯ ತಲೆಗೆ ಬಿದ್ದು ಸಾಕು, ಅದಕ್ಕೆ ಫಿಕ್ಸ್ ಆಗ್ಬಿಡ್ತಾಳೆ. ಜಪ್ಪಯ್ಯ ಅಂದ್ರೆ ತನ್ನ ನಿರ್ಧಾರ ಬದಲಾಯಿಸ್ಕೊಳ್ಳಲ್ಲ.